ಎಲ್ಲ ಗುರುವರಿಗೆ ಅನಂತ ಕೋಟಿ ವಂದನಗಳನ್ನ ಹೇಳಿ ಹೇಳಿ ತಾವೆಲ್ಲರೂ ಕೂಡ ಮಂದಿ ಮಾತು ಹೆಚ್ಚು ಕೂಡಿತ್ ನೋಡ್ರಿ. ನಿನ್ನೆ ಹೇಳಿಬೇಡ, ಹೌದು ಮನ್ಯಾಗ ನಾನು ಆಡ ಕೇಳಿ ಸಿದ್ದು ನಿನ್ನ ಬಡ್ತಿಗೆ ಬತ್ ನೋಡು ಮಂದಿ. ಹೌದು ಅವನ್ ಬಡ್ತಿಗೆ ಬತ್ತರಿ. ಹೌದು ಮತ್ತೆ ಮಂದಿನ ಕರ್ಸಂದ್ರ ಹಂಗೇನು? ತಾವೆಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡ್ರಿ. ಹಾ ಒಂದು ಕ್ಯಾಲಿ ಹಾಡಿ ಮಹಾಮಂಗಲ್ ಮಾಡುದದ. ಮಾಡೋದಲ್ರಿಪ್ಪ. ಮಹಾಮಂಗಲ್ ಮಾಡೋಕ್ಕಿಂತನೂ ಕ್ಯಾಲಿ ಹಾಡೋಕ್ಕಿಂತನೂ ಮೊದಲ ಏನ್ ಮಾಡ್ಬೇಕತ್ತೀರಿ? ಒಂದು ಸ್ವಲ್ಪ ವಿಷಯ ಕಡೆ ಹೋಗಿ ಬರ್ಲಾ ಮಾತಿಗೆ ವಿರಾಮ ಕೊಡೋದದ. ಓಕೆ. ಮಹಾತ್ಮರು ಹೇಳ್ತಾರ ಒಂದ್ ಕಡೆ, ಏನ್ ಹೇಳ್ತಾರಿಪ್ಪ ಮಹಾತ್ಮರು? ಬಚ್ಚಲ ಕುಣಿಯಲ್ಲಿ ಹುಟ್ಟಿ, ಬಚ್ಚಲ ಕುಣಿಯಲ್ಲಿ ಹುಟ್ಟಿ, ಬಚ್ಚಲ ಕುಣಿಯಲ್ಲಿ ಹುಟ್ಟಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಕಡಮೂರ್ಖರಿಗೆ. ಹೌದಿಪ್ಪ, ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಕಡಮೂರ್ಖರಿಗೆ ಮಚ್ಚಿಲ ಹೊಡಿ ಎಂದು ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರ. ಹೌದಿಪ್ಪ ಹೌದು. ಇದೇ ಮಾತಾಕ್ ಹೇಳ್ಯಾರಿಪ್ಪ ಅವರು. ಈ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿ ಒಂದು ಬಳಕ ಯಾವತ್ತಿಗೂ ಮನುಷ್ಯನಲ್ಲಿ ಅಹಂಕಾರ ಬರಬಾರದು ಅಂತ ಹೇಳ್ತಾರ. ಹೌದು, ಅಹಂಕಾರ ಹೊಟ್ಟೆ ಬರಬಾರ್ದು ಅಂತ ಹೇಳ್ತಾರ ಅವ್ರ ಜ್ಞಾನಿಗಳು. ಅಹಂಕಾರ ಅನ್ನೋದು ಮನುಷ್ಯನಿಗೆ ಯಾವತ್ತಿಗೂ ಬರ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರ ಅವ್ರು. ಹೌದು, ಯಾವ ಮನುಷ್ಯನಿಗೆ ಅಹಂಕಾರ ಬರ್ತದಲ್ಲ, ಏನಕ್ಕದಿಪ್ಪ? ನನ್ನಂಗೆ ಯಾರಿಲ್ಲ, ನನ್ನಂಗೆ ಹಾಡವ್ರು ಯಾರಿಲ್ಲ, ನಂದೇ ಹವ ಅಂತ ಯಾವ ತಿಳ್ಕೊತಿರ್ತಾನಲ್ಲ ಅವ್ರನ್ನ ಮಚ್ಚಿನ ಹೊಡಿ ಅಂತ ಹೇಳಿದವ ಅಂಬಿಗರ ಚೌಡಯ್ಯ. ಹೌದಪ್ಪ ಹೌದಾ. ಇವತ್ತಿನ ದಿವಸ ಯಾವ ಬೆಳಗಾವಿ ಜಿಲ್ಲಾ ಅತನಿ ತಾಲೂಕ ಯಾವ್ರಿಪ್ಪ? ಒಂದು ದರೂರು ಗ್ರಾಮದೊಳಗ ಒಂದು ಮುಗುಳ್ಯಾಳ ಮೇಳ, ಇನ್ನೊಂದು ಮುತ್ತೂರು ಮೇಳ ತಾವೆಲ್ಲರೂ ಕೂಡ ತಂದು ಕೂಡ್ಸಿದ್ರಿ ನೋಡ್ರಿ. ಮುಗುಳ್ಯಾಳ ಮುತ್ತೂರ. ಹೌದು, ಮೂದಾಗದಾವ್ ಎರಡು ಹೆಸರು. ಸರ್ಜೋಡಿ ಸಹ ಕಲಾವಿದರು ಏನೇನು ಮಾತಾಡಿದ್ರು ಸುಮಿತ್ರಾ ಬಾಯಿ ಅವ್ರು ನೀವೆಲ್ಲಾರು ಕೇಳಿರಿ. ಏನ್ ಮಾತಾಡಿರಿಪ್ಪ ಸರ್ಜೋಡಿ ಸಹ ಕಲಾವಂತರು? ಅವ್ರು ಎಲ್ಲಾರು ನಿಮಗೆ ಹೇಳಿದ್ರು. ಅವ್ರು ಏನು ಜ್ಞಾನ ಉಪದೇಶ ಕೊಟ್ಟಾರೋ ನಿಮ್ಗೆ ಗೊತ್ತದ. ಅವ್ರು ಎಷ್ಟು ಚಂದ ಕತ್ತಿ ಹೇಳಿದ್ರು. ನಾನೊಂದ್ ಮಾತು ಹೇಳಿದೆ ಹೋದ ಪಳ್ಯದೊಳಗ. ಏನ್ ಹೇಳಿರಿಪ್ಪ? ಮನುಷ್ಯ ಮಾತಾಡ್ಬೇಕಾಗಿತ್ತಂದ್ರೆ ಕರೆಕ್ಟ್ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಿದ್ರಂದ್ರೆ ನೋವು ಅನಿಸುದಿಲ್ಲ ಅಂತ ನಾನು ಹೇಳಿದ ಮಾತ್ರ ಸತ್ಯ ಅದ. ಐತಲ್ರಿಪ್ಪ. ಅವರು ಹಾಡು ಪಳ್ಯದೊಳಗೆ ಒಂದು ಅನುಶೀಲನ ಕತೆ ಹೇಳಿ ಬತ್ತಲೇದು ಇಂಥವೆಲ್ಲ ಮಾತಾಡಬಾರ್ದು ಅಂತೇಳಿ ನಾನೊಂದು ಮಾತು ಹೇಳಿದೆ. ಹೌದು, ಅವ್ರು ನಿಸ್ಬತ್ಲೆ ಅಂತ ಅವ್ರಂದ್ರು. ನಾವೇಲಿಲ್ಲ ಅಂದು ಒಂದು ಮಾತಂದ್ರ ನೀವೆಲ್ಲಾರು ಕೇಳಿರಿ. ಏನಂದಾರಿಪ್ಪ? ಮಾಸ್ತರ ನಾ ಸಾಲಿ ಕಲ್ತತ್ತ ನೀನು ಸಾಲಿ ಹಿಂದ ಹೋಗಿಲ್ಲ, ಆ ವಯಸ್ಸಾಗಿಲ್ಲತ್ ನನಗ. ವಯಸ್ಸಾಗಿಲ್ಲತ್ರಿ ಏನ್ರಿ? ಹಿಂದಿನ ನಾಳೆ ಕೂಳ್ ಹೊಳಿಗೆ ಹೊಂಟಾವು ಮತ್ತ ವಯಸ್ಸಾಗಿಲ್ಲ. ಹುಚ್ಚಾಗೇನು ಮುದುಕ್ಯಾನ. ಅವ್ರು ಸಾಲಿ ಕಲ್ತತ್ತ ನನಗ ವಯಸ್ಸಾಗಿಲ್ಲ. ಹೌದು, ಅವ್ರು ಯಾನೋ ಹೇಳಿದ್ರು. ಅದೇ BBA ಡಬಲ್ ಡಿಗ್ರಿ ಆತ್ರಿ. ಅದೇ BBA ಯಾನೋ ಹುಡುಗ್ರ BB ಪಬ್ಜಿ ರೀ. ಅದನ್ನ ಯಾನೋ ಹೇಳಿದ್ರು ಅವರು. ಸತ್ಯ ಅದ. ನಾನೊಬ್ಬ ಕುರಿಕಾಯಿ ಮನುಷ್ಯ ರೀ. ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರ ನಾನು 2ನೇ ಸಾಲಿ ಕಲ್ತವ್. ನಾ ಎಮ್ಮಿಕಾದವ್ರಿ. ನಾನು ಅನ್ಪಡ ಕೇಳಲಿ. ಹೌದು, ನಾನ ಅನ್ಪಡ ಮನುಷ್ಯ, ಒಬ್ಬ ಕುರಿಕಾಯಿ ಮನುಷ್ಯ. ಹಾಡಾರು ಸಹವಾಸ ಮಾಡಿಕಿಸ್ ನಾನು 4 ಡೊಳ್ಳಿನ ಪದ ಕಲಿತ ಈ ವೇದಿಕೆ ಮೇಲೆ ನಿಂತು ನಾ ಮಾತಾಡಕತ್ತ ಸತ್ಯ ಅದ. ಸತ್ಯದಲ್ರಿ. ನೀ ಯಾನದು B.Ed ಅದ ಯಾನ ಪಬ್ಜಿ ಯಾನ ಕಲ್ತನದಿಲ್ಲ. ಮತ್ ನೀವ್ ಏನ್ ಮಾಡ್ಲಕತ್ತೀರಿ? ಡಬಲ್ ಡಿಗ್ರಿ ಕಲ್ತ್ ನೀವೇನು ಮಾಡ್ಲತ್ತೀರಿ? ನಾ ಒಂದ್ ಮಾತು ಹೇಳ್ತೀನಿ. ಏನಿಪ್ಪ? ಸಾಲಿ ಕಲ್ತನತ್ ನೀವು ದೊಡ್ಡ ಸ್ಥಾನಕ್ಕೆ ನನ್ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಹೌದು, ಯಾಕೆ ಕೇಳ್ರಿ, ನೀವು ನೀವು ಹೇಳಿರ ನನ್ನಟ್ಟು ಸಾಲಿ ಅಲ್ಲ, ನನ್ನಟ್ಟು ಸಾಲಿ ಕಲ್ತಕ್ ನೀವು ವಯಸ್ಸಾಗಿಲ್ಲ ಅಂದಿರಲ್ಲ ಬಾಯಿ ಅವ್ರ. ಹೌದು, ನಿಮ್ಮಂತ ಸಾಲಿ ಕಲಿಯವ್ರು ನೀ ಎತ್ತಲ್ಲ. ಹೌದು, ನಿಮ್ಮಂತವ್ರು ಏನು B.A ಸಾಲಿ ಕಲ್ತವ್ರು ಇದಾರಲ್ಲ ಅವರು ನಮ್ ಜೋಡ ಕಸಕ್ ಬರತ್ತಾರ್ರಿ. ನನ್ನಲ್ಲಿ ಕೆಲ್ಸಕ್ಕೆ ಬರ್ಲಾಕತ್ಯಾರ ಅವ್ರು. ಹೌದು, ಇವ್ರ ಒಂದ್ ಮಾತು ಹೇಳ್ತೀನಿ ಸರ್. ಆಚೆ ಕಡೆ ಅಕ್ಕ ಅವರು ಸಾಲಿ ಕಲ್ತಾರ, ಡೊಳ್ಳಿನ ಪದ ಹಾಡ್ಲಾಕತ್ತಾರ. ಇವರು ಇಂಜಿನಿಯರಿಂಗ್ ಕಲ್ತಾರ, ಇವರು ಡೊಳ್ಳಿನ ಪದ ಹಾಡಾಕತ್ತಾರ. ಇದನ್ನ ಡೊಳ್ಳಿನ ಪದ ಬಿಟ್ರ ಅಂದ್ರೆ ಇವ್ರು ಟೈಪಿಂಗ್ ಮಾಡ್ಕೋತ್ಕೊಂಡಿರ್ತಾರೆ ಅದು ಕಂಪ್ಯೂಟರ್ ಮುಂದೆ. ನೀವ್ ಏನ್ ಮಾಡ್ರಿ? ಸಾಲಿ ಕಲ್ತಾರಿ ಏನ್ ಮಾಡುದು? ನಿಮ್ಮನ್ನ ಮಣ್ಣಾಗ ಹೋಗಿದಾನ. ಏಯ್ ಇಲ್ಲಿ ನನ್ ಕೇಳಲ್ಲ ಅಲ್ರಿ, ಬೇಕಲ್ರಿ. ನಾವು ಸಾಲಿ ಕಲ್ತಲ್ ಬಿಟ್ಟು ನಮ್ದೊಂದು ಬಹು ಶಾಲೆ ಆಗೈತ್ರಿ. ನಾವು ಡೊಳ್ಳಿನ ಪದ ಹಾಡ್ತೇವ್ರಿ. ಇವ್ರು ಸಾಲಿ ಕಲ್ತಿ ಇದಕ್ಕೆ ಯಾಕೆ ಬಂದ್ರಿ ಮತ್ರಿ? ಬರೇ ಸಾಲಿ ಕಲ್ತಾರ. ಶಿವಸ್ಥಾನ ಶಿವ ಮಾಡ್ಲಕತ್ತಾರ ಮಾಡ್ಲಿ. ಹೌದು, ಈ ಕಡೆ ಬರಕ್ ಹೋಗ್ಬೇಡ. ಈಗ ಟೀಚರ್ ಅದಾಳ, ಇವ್ರು ಟೀಚರ್ ಹೋದಾರಿ. ಅವ್ರ ಏನ್ ಮಾಡಾಕತ್ತಾರ ಅದ್ ನನಗೆ ಗೊತ್ತಿಲ್ಲ. ಹೌದು, ನೀವು B.A B.Ed ಸಾಲಿ ಕಲ್ತಿ ಏನ್ ಮಾಡಾಕತ್ತೀರಿ? B.A B.Ed ಇಂಜಿನಿಯರಿಂಗ್ ನೀವು ಮಾಡಿದವ್ ನಮ್ಮ ಹೊಲದಾಗ ಒಂದ್ 20 ಮಂದಿ ದಗದಕ್ಕೆ ಬರ್ಲಾಕತ್ಯಾರ. ಹೌದು, ಕೋಳಿ ಫಾರ್ಮ್ದೊಳಗ.
ಆಡಿನ ಫಾರ್ಮದೊಳಗ ಗ್ಯಾಸ್ ಸಿಲಿಂಡರ್ ಆಫೀಸ್ದೊಳಗೆ ಕೆಲಸ ಮಾಡ್ಲಕತ್ಯಾರ. ಮತ್ತೆ ನಾ ಶ್ರೇಷ್ಠ ಹತ್ತಿರ ನೀವು ಶ್ರೇಷ್ಠ ಹತ್ತಿರ? ನಾವ ಶ್ರೇಷ್ಠ ಅಲ್ರಿ. ಅವ್ರನ್ನ ದುಡ್ಸೋತೀವಿ ಅಂದ್ರ ನಾವ ಶ್ರೇಷ್ಠ ರೀ. ಹೌದು. ಮತ್ ನೀವು ಎರಡು ಸಾಲಿ ಕಲ್ತ್ರಿ ಏನ್ ಮಾಡುದು? ಏನ್ ಮಾಡುದು? ನಿಮ್ಮನ್ನ ತಗೊಂಡ್ ಇರ್ಲಿ, ನಾನೊಂದ್ ಮಾತು ಕೇಳ್ತೀನಿ. ಸಾಲಿ ಕಲ್ತವ್ರು ಹೆಂಗ್ ಕೇಳ್ರಿ ಪುಣ್ಯಾತ್ಮರ, ಯಾರು ತಪ್ಪು ತಿಳಿಬೇಡ್ರಿ. ಇಲ್ಲೇನ್ ಹಿರಿಯರು ಕೂತಾರಲ್ಲ, ಇಲ್ಲೇನ್ ಹಿರಿಯರು ಕೂತಾರಲ್ಲ, ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಯಾರು ಸಾಲಿ ಕಲ್ತಾರಲ್ಲ ತಮ್ಮ ತಾಯಿ ತಂದಿನ ಅನಾಥಾಶ್ರಮದಾಗ ಇಟ್ಟವ್ರೆ ಸಾಲಿ ಕಲ್ತವ್ರ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತು ನನ್ನ ಆತ್ಮೀಯ ಬಂಧುಗಳು. ಹೌದಪ್ಪ, ಹೌದು. ರೈತರು ಹೌದು, ಅನ್ಪಡ್ ಮಂದಿ ಯಾರು ಇಡಂಗಿಲ್ಲ. ಹೌದು, ರೈತರ ಮಕ್ಕಳು ಇಡಂಗಿಲ್ಲ, ರೈತರು ಇಡಂಗಿಲ್ಲ. ಹೌದು. ನಾವು ಶಾಲಿ ಕಲ್ತಿಲ್ಲ, ನಾ ಸಾಲಿ ಕಲ್ತಿಲ್ಲ ಬಾಯಿಯವ್ರ, ನೀವು ಸಾಲಿ ಕಲ್ತಿ ಯಾನು ಇದು ಆಗ್ತತ್ತ? ಏನ್ ನೌಕರಿ ಮಾಡ್ಲಾಕತ್ತರ ನೀವು? ಅವ್ರು ಮಾಡುದು ಬಿಡು, ನಮಗೇನ್ ಬೇಕಾಗಿಲ್ಲ. ಹೇಳಾಕತ್ತಾರ, ನಾ ಹೇಳಾಕತ್ತೀನಿ ನಾನು. ಹೌದು, ನಾವು ಇಲ್ಲೇ ಇದೀವಿ. ಸಾಲಿ ಕಲ್ತವ್ರು ನೀವು ಇಲ್ಲೇ ಇದ್ರಿ, ನಾವು ಸಾಲಿ ಕಲಿಯಲ್ದವ್ರು ನಾವು ಇಲ್ಲೇ ಇದೀವು. ನೀವು ಇದೇ ವೇದಿಕೆ ಮೇಲೆ ಇದೀರಿ, ನಾವು ಇದೇ ವೇದಿಕೆ ಮ್ಯಾಗ ಅದೀವಿ. ನಾವು ಇದೇ ವೇದಿಕೆ ಮೇಲೆ ಅದೀವು. ಹೌದು, ಬಾಳ ಚಂದ ಮಾತಾಡಿದ್ರು ಅವ್ರು. ಏನ್ ಮಾತಾಡ್ಯಾರಿಪ್ಪ ಅವರು? ಮಾಳು ಮಾಸ್ತರ್ ತೊದಲ್ ಬಗ್ಗೆ ಅವ್ರ ಇಂಥವೆಲ್ಲ ಕೆಲವೊಂದ್ ಮ್ಯಾಲಿಗೆ ಕಾಮನಾಗಿ ಬಿಟ್ಟದ. ಏನತ್ರಿಪ್ಪ? ಹೆಂಗ ಓಡು ಕುದುರೆ ಹೇಳಿದ್ರು, ಅವರೇ ಹೇಳ್ಯಾರ. ಏನತ್ರಿಪ್ಪ? ಆನಿ ಹೋಗುವಾಗ ಶ್ವಾನ ಬಗಳುವಾಗ ಅದ ಆನಿಯ ಮಾನ ಹಾನ ಆದಿತ್ತು ಸರ್ವಜ್ಞ ಅಂತ. ಹೌದಪ್ಪ, ಹೌದಾ. ಈಗ ಹೆಂಗ ಆಗ್ಬಿಟ್ಟದ ಕೆಲವೊಂದ್ ಮಂದಿಗೆ ಮ್ಯಾಳ್ಗಳಿಗೆ ಇತ್ತಿತ್ಲಾಗಿ ಅಂತ ಕೇಳಿದ್ರೆ ನಾವ್ ಯಾರ ಜೋಡಿನ ಸಭಾಸ್ ಮಾತಾಡಂಗಿಲ್ಲ. ಹೌದು, ಮಗ್ಗಲಿಕ್ಕಿನ ಮ್ಯಾಲ ಅದ ಐತೋ ಸತ್ತೈತ ಸುದ್ದಿ ಅವ್ರ ಹೆಸರು ಸುದ್ದಿ ತೆಗಿಯಂಗಿಲ್ಲ. ಹೌದು, ಕೆಲವೊಂದ್ ಮ್ಯಾಲಿಗೆ ಹೆಂಗ ಆಗಿಬಿಟ್ಟದ ಈಗಿನ ಕೆಲವೊಂದ್ ಮ್ಯಾಲಿಗೆ ಮುತ್ತೂರ್ ಅವ್ರ ಹೆಸರು ತೆಗದಿವ್ ಅಂದ್ರೆ 4 ಬಂಡ್ರು ಹೆಚ್ಚಿಗೆ ಬರ್ತಾವ. ಮತ್ತ ಅವ್ರ ಬದಲು ಬೀದಿವ್ ಅಂದ್ರೆ ಮುತ್ತೂರ್ನವ್ರ ಮೊದಲು ಹಾಡ್ಕಿ ಮಾಡ್ಯಾರಲ್ಲ, ಅವ್ರನ್ನ ಕೊಡಲ್ಲ. ಹಿಂಗ ಕೆಲವೊಂದ್ ಮಂದಿ ಚಾಲು ಆಗ್ಯದ. ಹೌದು, ಮುತ್ತೂರ್ ಮೇಲೆ ಅವ್ರು ಬೇದಿವ್ ಅಂದ್ರೆ ಬಂಡ್ರು ಬರ್ತಾವ ತಮ್ಮ ತಲೆಯಾಗ ಬಾಳ ಮಂದಿ ಅದ. ಹೌದು, ಮುತ್ತೂರ್ ಮೇಲೆ ಅವ್ರ ಜೋಡಿ ವಾದ ಮಾಡಿದ್ರು ಬಂಡ್ರು ಬರ್ತಾವ ಅನ್ನೋದು ತಲೆಯಾಗ ಬಾಳ ಅದ. ಹೌದು, ಎಂತಿಂತ ಮ್ಯಾಳ್ಗಳೆಲ್ಲ ಬಂದ್ ಏನ್ ಮಾಡ್ಲಕ್ಕೈತವ್. ನಾವ್ ಯಾರ ಜೊತೆನೂ ಸವಾಸ ಇಲ್ಲ, ಯಾರ ಜೊತೆ ಬಾಜಿಲ್ ಮಾತಾಡಂಗಿಲ್ಲ. ವಿಷಯ ಬರ್ತಿದ್ರ ಬರ್ತೈತೆ ಅಂತ ಹೇಳ್ತೀವಿ, ಇಲ್ಲಾದ್ರೆ ಇಲ್ಲ ಅಂತ ಹೇಳ್ತೀವಿ. ನಾವು ನೇರವಾಗಿ ಹೇಳ್ತೀವಿ. ನಾವು ನೀವೇನ್ ಹೇಳಿದ್ರಲ್ಲ, ನಾವು ಬೇಡ್ ಕಲ್ತು ನೀವು ಬೇಡ್ ಕಲಿತು ಏನ್ ಮಾಡೋದ್ರಿ? ನೀವು ಇಲ್ಲೇ ಇದೀರಿ, ನಾವು ಇಲ್ಲೇ ಇದೀವಿ. ಇದೇ ಸ್ಟೇಜ್ ಮ್ಯಾಗ ಇದೀವ್ರಿ. ನೀವು ನನಗೆ ಅಂತ ವಯಸ್ಸದಾಗ ನನಗೆ ದೊಡ್ಡವರ ಇದಲ್ಲ. ನೀವು ವಯಸ್ಸದಾಗ ದೊಡ್ಡವ್ರ ಇದ್ರಂದ್ರ ನನ್ನ ಮಾತು ಯಾಕೆ ಕಟ್ಟಿಸುವಲ್ಲ ಹೊತ್ತು ನಿಮ್ಗ? ತಪ್ಪ ನಾ ಮಾತಾಡಿಲ್ಲ, ನೀವು ಮಾತಾಡಿರಿ. ಹೌದು, ವಾದ ಪಾಳ್ಯದೊಳಗೆ ಅಚ್ಚಗಡೆ ಪಾಳ್ಯದಾಗ ಮಾತಾಡಿದ್ರು ಅವ್ರು. ಏನತ್ರಿಪ್ಪ? ವಿಷಯ ಎಟ್ ಇರ್ತದ ಅಷ್ಟೇ ಮಾತಾಡಕ್ ನಾನು. ಹೌದು, ಅವ್ರಿಗತ್ತೆ ಪಾಜಲ್ ಮಾತಾಡಂಗಿಲ್ಲ ಅಂತ ಹೇಳಿ ಗಾಡಿಗೆ ಹೋಗಿರಿ. ಹೋಗ್ಯಾರಲ್ರಿ. ಪಾಲ್ತು ಮಾತಾಡಂಗಿಲ್ಲ ಅಂತ ಹೇಳಿ ಗಾಡಿಗೆ ಹೋಗಿರಿ. ಹೌದು, ಈ ಪಾಳ್ಯದಾಗ ಬಂದ್ ಏನ್ ಹೇಳ್ತೀರಿ? ನಿಮಗೆ ಏನೋ ಅಂದಿಲ್ಲ ನಾವು ಓದ್ತೀರಿ. ನಾ ಪಾಲ್ತು ಮಾತಾಡ್ಯಾರ ನಿಮ್ ಬದಲ ಮಾತಾಡಿಲ್ಲ ಅಂತ ಹೇಳ್ತೀರಿ. ನಾಲಿಗೆ 1 2 ಹೆಂಗ ಮುದಿಕೆ ಇದ? ನೀನ ಹೇಳ್ಪಾರ, ನಿರ್ಣಾಯಕ ಆಗಿದಿ. ಇದನ್ನ ಹೇಳೋದು ಸುದ್ದ ಅಲ್ಲ. ಅದು ಕುಂತಿ ಕತ್ತಿ ನನಗೆ ಲೇಖ ತಂದು ತೋರ್ಸತ್ ಹೇಳ್ತೀರಿ ನೀವು. ನಾನು ಕೇಳಿದೇನ ಬಡ್ಡಿ ಏನ್ ಕೇಳಿ ನಾನು? ನಾವು ಕೇಳುವುದೇನಾ, ನೀವು ಹೇಳುವುದೇನಾ, ನಾವು ಉದಾಹರಣೆ ಕೊಟ್ಟದೇನಾ, ನೀವು ತಿಳ್ಕೊಂಡದೇನಾ? ಬೇಕಲ್ ಮುದಿಕ್ಯಾ? ಪಾಂಡುರಾಜನ ಹೆಂಡತಿ ಕುಂತಿ ಕರ್ಣನ ಹಾಡ್ದಾಳ ಅಂದ್ರೆ ಆಕಿ ಧರ್ಮ ಕೆಟ್ಟದೋ ಇಲ್ಲೋ ಅಂತ ಕೇಳಿನಿ. ಅದನ್ನ ಮೊದಲು ಹೇಳಿ ಹಿಂದಿಡಿ, ನೀವು ಅದನ್ನ ಕೇಳ್ರಲ್ಲ ನನಗ. ಅದು ಭೋಗದ ಮಂತ್ರದ ಅದನ್ನ ಮುಂದೆ ನೋಡುನತ್ತದ. ಏನು ಮಂತ್ರದೋ ಏನು ಭೋಗದ ಅದನ್ನ ನೋಡಕ್ ಬರ್ತದ. ನಾ ಕೇಳಿದ್ರೆ ಅಲ್ಲೇ ಯಾಕೆ ಬಿಟ್ಟಿರಿ ಅದನ್ನ? ಸುಮ್ಮನೆ ಹೇಳುದು ಏನು ಬೇರೆ ಸಾಲಿ ಕಲ್ತನ ನೀವೇನು ದೊಡ್ಡದು ಅದಂಗ ಆಯ್ತಾನೆ. ಅವ್ರಿಗೆ ಹೆಂಗ ಧರ್ಮವಂತ ಮನುಷ್ಯರ ಅನ್ನೋದು ಅಂತ ಕೇಳಿವ್ ನಾವು. ನಾವು ಹೆಂಗ ಧರ್ಮ ಪತಿವರ್ತ ಧರ್ಮದಕ್ಕೆ ಏನ್ಬೇಕು ಅಂತ ಕೇಳಿದೀವು. ಮದುವೆಕ್ಕಿಂತ ಮೊದಲ ಕರ್ಣನ್ ಹಡದ ಬಿಟ್ಟ ತೆಪ್ಪಿನಾಗ ಹಾಕಿ, ಇನ್ನು ಮದುವೆ ಪಾಂಡುರಾಜನ ಮದುವೆ ಆಗ್ಯಾಳ ಅಂದ್ರೆ ಆಕಿಗೆ ಧರ್ಮವಂತ ಮನುಷ್ಯ ಅನ್ನೋದು ಹೆಂಗ ನಾವು ಕೇಳಿ ವಿಷಯ. ಮತ್ತ ಅದೆಲ್ಲಿ ಹೋಯ್ತು? ಅದು ಹೋತ್ರ ಹೊಳ್ಯಾಗ. ಅದನ್ನ ಬಿಟ್ರಿ ಅದ ಭೋಗ ಕೂಡಿದ ಲೇಖ ತೊಂಬರಿ, ಅದನ್ನ ತೊಂಬರಿ. ಅದನ್ನ ತಂದು ತೋರಿಸಿದ ಬಾಳ ಇದು ಅದಂಗ ಐತೇನದ? ನಾ ಏನ್ ಕೇಳಿನ ಬಡ್ಡಿ ವಿಷಯ ಅದನ್ನ ಹೇಳ್ಬೇಕಲ್ಲ. ಆಕಿ ಪತಿವರ್ತ ಧರ್ಮ ಅನ್ನೋದು ಹೆಂಗ? ನಾವು ವಿಷಯ ಕೇಳುದು ಬೇರೆ ಆಗ್ಯದ್ರಿ. ಕತ್ತಿ ಹೆಂಗ್ ಹೇಳ್ಬೇಕು, ಚರಿತ್ರೆ ಹೆಂಗ್ ಹೇಳ್ಬೇಕು, ನಿಮಗ್ ಹೇಳುವಟ್ಟು ಶಾನ್ಯಾರ ನಾವಲ್ಲ. ನೀವು ನನಗ್ ಹೇಳ್ಬೇಡ್ರಿ ಅಂತ ನೀವು ಹೇಳ್ತೀರಿ. ಹೌದು, ಮತ್ತ ಪಾಲ್ತು ಮಾತಾಡೋರ್ ಜೋಡಿ ಪಾಲ್ತು ಅವ್ರಿಗತ್ತೆ ಮಾತಾಡಂಗಿಲ್ಲ. ನಮ್ದು ಯಾಕೆ ಪಾಲ್ತು ಮಾತಾಡೋದ? ನಾವ್ಯಾನ್ ನೀವು ಸುಮಾರು ಹಾಡಿದ್ವಿ ಅಂತಿದ್ವ? ನೀವು ಕೆಟ್ಟ ಹಾಡಿವ ಅಂದಿವ? ಹುಚ್ಚರ್ಗತ್ತೆ ಹಾಡ್ತಾರಿ ಅಂದಿವ? ನಾವ ಉಸುಳು ಮಕ್ಕಳತ್ತ ಬೇದ್ಕೊಂಡದ್ರಿ. ಮಾತಾಡುದು
ಹೆಂಗ ಸುಮ್ಮನೆ ಮೈಕ್ ಸಿಗ್ತೈತೆ ಮಂಗಳಾರತಿ ಟೈಮ್ದಾಗ ಮಾತಾಡಿದ್ರ ಅಲ್ಲ ಅದು. ಹೌದು ಯಾಕ ಹೌದು ನಾವು ನಮ್ದು ಇನ್ನೊಂದು ದೇವ್ರ ಸಾಕ್ಷಿ ನೀವು ಏನ್ ಹೇಳಿದ್ರೆ ದೇವ್ರ ಸಾಕ್ಷಿಯಾಗಿ ಯಾರು ನಿಂಬಿಕಾಯಿ ಹೋಗಿದ್ರು ಪಂಬಿಕಾಯಿ ಹೋಗಿದ್ರು ಅವರು ನಿಂಬಿಕಾಯಿ ಹೋಗೋದ್ರ ಮನೆ ಸತ್ಯನಾಶ ಆಗಿ ಹೋಗೋದಕ್ಕೂ ತಾನಾಗಿ ಹೋಗತ್ರಿ ನೀವೇ ವಿಚಾರ ಈ ಮಾಡಿ. ಭಂಡಾರದಾಗ ನಿಂಬಿಕಾಯಿ ಭಂಡಾರ ಅದು ಏನೂ ನಡೀದಿಲ್ಲ. ಈ ಭಂಡಾರದಾಗ ನಿಂಬೆಕಾಯಿ ಎಂಬುದು ನಡೆಯಂಗಿಲ್ಲ ಮುದಿಕ್ಯಾ ನಡೆಯಂಗಿಲ್ಲ. ಅವ್ರು ಹೋಗದವ್ರು ನಿಮ್ಮ ಮನೆ ಮುಂದೆ ಯಾರು ಹೋಗದಾರ ಅಂತ ಹೇಳಿದ್ರೆ ಅವ್ರ ಮನೆ ಸತ್ಯನಾಶ ಆಗಿ ಹೋಗ್ಲಕ್ ನೀವ್ಯಾಕ ರಂಜಲಾಕತ್ತೀರ? ಮಾಲಿಂಗ್ರವ ಎಂತ ಗುಡ್ಡದಂತ ಭಂಡಾರ ಹೊಡಿ ಅದಾನ. ಹೌದು ಆ ನಾಯಿ ಹಿಡ್ದಾರೆ ಕಟ್ರಿ ಅದು ಬಾಯಿಗೆ. ಇಲ್ಲ ಅದು ಊಟಕ್ಕೆ ಹಾಕಿಲ್ ಬಿಡು. ಮತ್ತೆ ಇನ್ನೊಂದು ಮಾತು ಮಾತಾಡ್ರಿ ಅವರು. ಆ ಸೇಡ್ಜಿ ಸಾವುಕಾರ ದಾನ ಮಾಡ್ಯಾರ ಅಂದರತ್ ನೀವು. ನಾ ಸೇಡ್ಜಿ ಸಾವುಕಾರ ದಾನ ಮಾಡ್ಯಾನ ಅಂತ ಹೇಳಿನ್ರಿ. ನೀವೆಲ್ಲಾರು ಕೂತೀರಿ, ನಾವು ಉತ್ತರ ಏನ್ ಹೇಳಿದ್ವಿ ಏನ್ ಹೇಳಿವು? ಸೇಡ್ಜಿ ಸಾವುಕಾರ ದಾನ ಮಾಡಿದ್ವಿ ತಂದಿವ್ರಿ ನಾವು. ಇದನ್ನ ಸಿದ್ಧ ಮಾಡ್ತೀರಿ ನೀವು? ಸೇಡ್ಜಿ ಸಾವುಕಾರ ದಾನ ಮಾಡ್ಯಾನ ಅಂತ ನಾ ಅಂದಿನ ಬಾಯಿಲೆ. ನಾವ್ ಅಂದಿವ್ರಿ. ಇವ್ರು ಬೇಡ ಹೆಂಗ ಕಲ್ತಾರ ಅನ್ನೋದ್ರಿ. ಹುಚ್ಚಾಗ ಒಟ್ಟೆ ಇವ್ರು ನೋಡಿ ಬಾಯಿ ಅವರ ನೀವು ಸಾಲಿ ಕಲ್ತನಂತೇಳಿ ನೀವು ಶಾನೆ ತನ್ನ ತೋರ್ಸ್ಲಿಕ್ಕೆ ಹೋಗ್ಬೇಡ್ರಿ. ದೀದಿ ಲೋಯ್ತಾ ಬಾಯಿ ಅನ್ನದಾನ ಮಾಡಿ ಇವತ್ತು ನಾವ್ ಅನ್ನದಾನ ದೀದಿ ಲೋಯ್ತಾ ಮಾಡ್ಯಾಳ ಅಂತ ಹೇಳಿವಿ. ಕರ್ಮಗಟ್ಟ ಮನುಷ್ಯನ ಕರ್ಮಗೆಟ್ಟ ಮನುಷ್ಯನ ದಾರಿಗೆ ತಂದಕ್ಕಿ ದೀದಿ ಲೋಯ್ತಾ ಅಂತ ಹೇಳಿದೀವಿ. ಹೌದು, ಅವ ದಾನ ಮಾಡ್ಯಾನಂತ ನಾವ್ ಹೇಳಿಲ್ಲ. ಇನ್ನಾದ್ರೂ ಅವ್ರು ಹೇಳ್ತಾರ ಮತ್ತ ಅವ ಸೇಡ್ಜಿ ಸಾವುಕಾರ ದಾನ ಮಾಡ್ಬೇಕಾಗಿತ್ತು, ಮೊದಲ ಗುಡಿ ಕಟ್ಟಬೇಕಾಗಿತ್ಲ ಅಂತ. ಅವ ಕರ್ಮಗೆಟ್ಟ ಮನುಷ್ಯ. ಹೌದಾ? ಅವ ಪಾಪಿಷ್ಟ ಮನುಷ್ಯ, ಅವ ದುಷ್ಟ ಮನುಷ್ಯ. ಅವಂಗ ಅರುವ ಮಾಡಿದವ್ರು ಯಾರು? ದಾನ ಮಾಡಿದಕ್ಕೆ ದೀದಿ ಲೋಯ್ತಾ ಕಬೀರ್ ದಾಸ್ ಮಾಡ್ಯಾರ ಬಂಧುಗಳೇ. ಹೌದ್, ಕಲಿಯುಗದಾಗ ಗುಡಿ ಕಟ್ಟ್ಯಾನ, ಅವಾಗ ಅರು ಬಂದ ಬಳಕ ಅವಂಗ ಅರು ಬಂದ ಬಳಕ ಹೇಳ್ತಾನ ಕಬೀರ್ ದಾಸ. ಯಾರು? ಸಾವುಕಾರ. ಹೌದಾ? ನೀವು ದಾನ ಮಾಡೋ ಸಲುವಾಗಿ ನಿಮ್ಮ ಶರೀರದ ಆಶೆ ಬಿಟ್ಟು ನಿಮ್ಮ ಪ್ರಪಂಚದ ಆಶೆ ಬಿಟ್ಟು ಅನ್ನ ದಾಸೋಗ ನೀವು ಮಾಡ್ಲಾಕತ್ತೀರಂದ್ರೆ ನಾನೊಬ್ಬ ಕರ್ಮಗೆಟ್ಟ ಮನುಷ್ಯ. ಹೌದಾ? ನಿಮ್ಮಂಗನ ನಾನಾ ದಾನ ಮಾಡ್ತೀನಂತ ತಿಳ್ಕೊಂಡು ತನ್ನ ಅಂಗಡಿ ದುಕಾನ್ ಮಾಡಿ ಪಾಂಡ್ರಂಗನ ಗುಡಿ ಕಟ್ಟಿ ನಾವೊಬ್ಬ ಕರ್ಮಗೆಟ್ಟ ಮನುಷ್ಯ, ಇನ್ ಮ್ಯಾಲ ನಾನು ದಾನ ಮಾಡ್ತಾನಂತೇಳಿ ಅವಾಗ ದಾರಿಗೆ ಬಂದಾನವ. ಹೌದು, ಕಲಿಯುಗದಾಗ ಕೂಣ ಉಳಿಸ್ಯಾನ. ಅವ ಮಾಡಿರ್ಲಕ್ಕ ಗುಡಿ ಕಟ್ಟಿರ್ಲಕ್ಕ ಅವನ ಹೆಸರು ಹೆಂಗ್ ಉಳಿತೈತ್ ಮುದಿಕ? ನೀ ಹೂಣತ್ ಬಾ. ಇವ್ರು ಯಾರನ್ನ ಹುಚ್ಚಾಗೆ ನೀವು ಮುದಿಕ ಚಟ್ಯಾನ ತಲೆ ಹೊಡ್ಕೊಂಡು ಸಾಯ್ದಾತ್ ನೋಡು. ಇಂದ ನಾವು ಹೇಳೋದೊಂದ ಅವ್ರು ಮಾತಾಡೋದು ಒಂದ ಅಲ್ಲ. ಹೌದು, ವಿಷಯ ನಾವೇ ಶಾನ್ಯಾರತ್ ನಾವು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಹೌದು, ಜನರಿಗೆ ಮೋಕ್ಷಕ್ಕೆ ನೀವು ಹೇಳಿದ್ರಿ ಎಲ್ಲಾ ಲಿಂಗನ ಕತ್ತಿ, ಸಿದ್ಧಲಿಂಗನ ಕತ್ತಿ, ಹೌದು, ಎಲ್ಲಾನು ಹೇಳಿದ್ರಿ ನೀವು. ಲಡ್ಡು ಮುತ್ಯನ ಕತಿ ನಮಗೇನು ಕೇಳಿದ್ರಿ? ಮಾತಾಡ್ದಂಗ ಇರ್ಬೇಕಲ್ಲ. ಹೌದು, ನಮಗೇನು ಕೇಳಿದ್ರಿ? ಅನ್ನದ ದಾನದೊಳಗ ಪ್ರಕಾರಗಳದಾವ. ಅನ್ನದಾನ, ಕನ್ಯಾದಾನ, ಗೋದಾನ, ಭೂದಾನ, ವಸ್ತ್ರದಾನ. ಹೌದು, ಯಾವ ದಾನ ಬೆಳೆಸ್ರಿ ಹೆಸರಿಟ್ಟು ಮಾತಾಡ್ರತ್ ಹೇಳ್ರಿ. ವಾದ ಪರದಾಗ ಅನ್ನದಾನ ಮಾತಾಡಿದ ನೀವು ಧರ್ಮದ ಬದಲು ಮಾತಾಡ್ರಿ. ಯಾವ ಧರ್ಮಕ್ಕೆ ಬಂದ್ರ ಅವರು? ಅವ್ರ ಧರ್ಮಕ್ಕೆ ಇದು ವಿಷಯ ಇದೆ. ಮೊದಲನೇ ಸಂಧಿ ಪತಿವ್ರತ ಧರ್ಮ ಅಂತ. ಎಲ್ಲಾ ಲಿಂಗ ಯಾವ ಧರ್ಮದವರು? ಸಿದ್ಧಲಿಂಗ ಯಾವ ಧರ್ಮದವರು? ಅವರು ಪತಿವ್ರತ ಧರ್ಮದವ್ರ ಅವರು. ಇದು ಹೆಸರಿಟ್ಟು ಮಾತಾಡ. ಇದು ವಿಷಯ ತರ ಇದಕ್ಕೆ ನೀವ ಶಾನ್ಯಾರಾಗಿರುವ ಯಾವ ಪೂಜಾರಿ ಆ ಪೂಜಾರಿ ತುಂಬ ನಾರಾಯಣ ಮಾಡೋದ್ರಿ. ಪೂಜಾರಿ ನಮ್ಮನ್ನ ಮನೆಗೆ ಹೋಯ್ತಾನ್ರ ಅವ. ಇನ್ನೊಂದು ಹೇಳಿದ್ರು ಅವರು. ಏನಂದ್ರಿಪ್ಪ? ಇಲ್ಲಿ ಊರಾಗ ಯಾರು ಅದಾರಲ್ರಿ? ಯಾರ್ರಿ ಅವ್ರು? ಶಶಿಕಾಂತ್ ಗುರುಗಳ್ರಿ. ಅವ್ರಿಗೆ ಕೇಳಿದ ನಾ ಅಲ್ರಿ. ಅವ್ರ ಹೆಸರು ತಗೊಂಡ್ರ ಈ ಮಂದೆಲ್ಲ ಇರೋದಾಕೈತತ್ತ. ಅವ್ರ ಹೆಸರು ತಗೊಂಡ್ರೆ ನಾವು ಮಂದಿನ ಒಳಗೆ ಕೆಡ್ಕೊಳಕತ್ತೀವತ್ರಿ. ಹೊಳ್ಳಿ ಕಟ್ಕೊಳಕೈತಿ. ಹವಾ ಆಕೈತತ್. ಹವಾ ಆಕೈತತ್ತ. ಹೌದು, ಹನಿ ಹನಿ ನೋಡ್ರಿ ನಮ್ಮ ಹವಾ ಆಗೋ ಸಲುವಾಗಿ ಅವ್ರು ಇಟ್ಟೊಂದು ಕೀರ್ತಿ ಬೆಳೆಸ್ಯಾರ. ರೈತರಿಗೆ 3,500 ರೂಪಾಯಿ ಕಬ್ಬಿನ ಬಿಲ್ ಇಸ್ ಕೊಟ್ಟಾರ. ಇವ್ರು ಮಾಡಿದ ತಪ್ಪ. ಅವರು ನಾನು ಕೇಳ್ತೇನ್ರಿ, ಅವ್ರ ಹೆಸರು ಗೊತ್ತಿಲ್ಲ ಅಂದ್ರೆ ಹೆಂಗೋ ಮುದಿಕ? ಇದು ಅವ್ರ ಹೆಸರು ತಗೊಂಡು ನಾವೇನು ಹವಾ ಮಾಡ್ಕೊಳಕತ್ತೀವಿ. ಟಿವಿ 9ದಾಗ ಮಿಂಚ್ ಹೋಗ್ಯಾರ ಅವರು. ಅವ್ರು ಮಾಡಿದ ನಿನ್ನೆ DK ಶಿವಕುಮಾರ್. ನಾವು ಅವ್ರ ಪರಾತ್ ಮಾತಾಡಕತ್ತಿಲ್ಲ. ಹೌದು, ನಿನ್ನೆ ಮಾತಾಡ್ಯಾರಕ್ರಿ DK ಶಿವಕುಮಾರ್ ಜೋಡಿ ನಿತ್ತು ಮಾತಾಡ್ಯಾರಲ್ರಿ. ಅವ್ರು ಇರೋದು ಕೂತು ಮಾತಾಡಿದ್ರು. ಒಂದೇ ಒಂದು ವಿನಂತಿ ಏನ್ ಕೇಳ್ಕೊಂಡು ಬಂದಾರಂದ್ರೆ ನಿಮ್ಮೆಲ್ಲರಲ್ಲಿ ತರ್ಕಿರ್ಲಿ. ಹೌದು, ಮನುಷ್ಯ ಹೆಂಗ ಶ್ರೇಷ್ಠ ಅನ್ಲಕ್ ಉದಾಹರಣೆ ಹೇಳೋದದ. ಏನಿಪ್ಪ? ನಿಮ್ಮ ಊರಿನ ಹೆಮ್ಮೆಯ ಮಗ ಅಂತ ನಾನು ಹೇಳ್ಕೊತೀನಿ. ಹೌದು,
ಯಾಕಂತ ಕೇಳ್ರಿ ಪರ ಅಂತ ತಿಳ್ಕೊಲಿಕ್ಕೆ ಹೋಗ್ಬೇಡ್ರಿ ನೀವ್ ಎಲ್ಲಾರು ಕೂಡಿ ಬೆಳೆಸಿರಿ. ಹೌದು. ಅವ್ರು ಹೇಳ್ತಾರ ಪ್ರತಿಯೊಂದು ಊರಿಗೆ ಹೋದ್ರ ದರೂರು ನನ್ನ ತಾಯಿ ತಂದೆ ನಮ್ಮ ಅವ್ವ ಅಪ್ಪ ಹಡದವ್ರು ನಾನು ಬಿಟ್ಟಿರ್ಬೋದು ಕರೆ ನಮ್ಮ ಊರಾಗಿನ ಜನ ನಾನು ಎಂದೂ ಕೈ ಬಿಟ್ಟಿಲ್ಲತ್ತಿ ಪ್ರತಿಯೊಂದು ವೇದಿಕೆದಾಗ ಹೇಳ್ಯಾರ. ನನ್ನ ಆತ್ಮೀಯ ಬಂಧುಗಳು ಪ್ರತಿಯೊಂದು ವೇದಿಕೆದಾಗ ಹೇಳ್ಯಾರ. ಹೌದು ಹೌದು. ಡಿ.ಕೆ. ಮುಖ್ಯಮಂತ್ರಿ ಈಗಿನ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದೇ ಒಂದು ವರದಿ ಸಲ್ಲಿಸ್ಯಾರ. ಎಲ್ಲೋ ಅಡವ್ಯಾಗ ಬೆಳೆದ ಒಂದು ಗಾಂಜಿ ತಪ್ಪಲ ಮಾರಿದ್ರಂದ್ರ ಅವ್ರನ್ನ ಓದ್ ಜೇಲಕ್ಕೆ ಹಾಕ್ತಿರಿ, ದಾರು ಮಾರವ್ರನ್ನೆಲ್ಲ ಹೊರಗೆ ಬಿಡ್ತೀರತ್ತೇಳಿ. ದಾರು ಮಾರವ್ರ ಮೊದಲು ಜೇಲಕ್ಕೆ ಹಾಕ್ರಿ, ಗಾಂಜಿ ಮಾರವ್ರನ್ನೆಲ್ಲ ಬಿಡ್ರತ್ತೇಳಿ ಒಂದೇ ಒಂದು ವಿನಂತಿಯಿಂದ ನಿನ್ನೆ ಡಿ.ಕೆ. ಶಿವಕುಮಾರ್ ಮನವಿ ಕೊಟ್ಟವ್ರು. ನಿಮ್ಮೂರಿನ ಹೆಮ್ಮೆ ಮಗ ಶಶಿಕಾಂತ್ ಗುರು ಜೊತೆ ಸಭಾದ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರಿ. ಮತ್ತೆ ದಾರು ಮುದಿಕೆ ಬಂದ್ ಮಾಡ್ರಿ ಮತ್ತೆ ನಾವು ಹೆಂಗ್ ಕುಡಿದು ಬದುಕುದ್ರಿ ಹೆಂಗ್ರಿ ಅದರಿಂದ ಇವು ಹಿಂಗಾರಿ ಇವ್ಯಾನದವ್ರಲ್ಲ ದಾರು ಕುಡಿದ್ರ ಬದುಕುದಿ ಹಂಗ ಜೀವನ ಅನ್ನೋದು ಹೆಂಗ ಅನ್ನೋದು ತಿಳ್ಕೊರಿ. ನೀವು ಒಂದಕ್ಕೆ ತುಸು ತುಸು ಹುಡುಗರು ಅದಿರಿ ನೀವು. ಹೌದು. ನೀವು ಯಾವ ಸಂಘದಾಗ ಬಂದಿನಿ ಏನ್ ಮಾತಾಡ್ಲಿಕ್ಕೆ ನಿಮ್ ತರಕಿರ್ಬೇಕು, ಜ್ಞಾನ ಬೇಕು ಮುದಿಕೆ. ಇಲ್ಲಿ ಬಂದ ಕಿಶನ್ ಸುಮ್ನೆ ಮಾತಾಡಿದ್ರೆ ಆಗ್ತದ? ಒಂದ್ ಪಟ್ ಏನಾರು ಕುಡಿತಿ ಮೊಮ್ಮಗನ ಏನಾರು ಮಾತಾಡ್ತಿ. ಇಲ್ಲಿಲ್ಲ ಅವ ಹೇಳುದಷ್ಟೇ ಸತ್ಯ ಅದ. ಹೌದು. ಯಾನ್ ಮಾತಾಡ್ತಾನ ನೋಡ್ರಿ, ಇದ್ಯಾನ್ ಹಿಂದ್ ಕೂತದ ನೋಡು. ಇದು ಆಯ್ತು. ಕೆಲವೊಂದ್ ಮ್ಯಾಲ ಆಗೋದ ಮಗಲ್ ಕೂತ್ರ ಹೊರಸ್ ಬರೀ ದಾರು ನಾರ್ತಿರ್ತಾವ್ರಿ. ಮತ್ತೊಂದ್ ಏನೋ ನಾರಂಗಿಲ್ಲ, ಸಂದಿಗೆ ಹೋಗುದು ಒಂದು ನೈಟಿ ದಾರು ಕುಡಿದು ಬರೀ ಅದನ್ನೇ ಚಾಲು. ನೀವ್ ಯಾಕೆ ವಾಸ ಕುಡಿತೀರಿ ಅವ್ರದ್ದು? ಯಾನ್ ಮಾಡುದು ನಿರ್ವಹಿಲ್ಲ, ನಮ್ಗೆ ಅದು ಆಳ ಇಲ್ಲ ಕೂಳಿಲ್ಲ ನಂಗೆ ಆಗೈತಿ ಬಾಳೆ. ಹೌದು. ಹೊತ್ತು ಒಂಟು ಬಳಕ ಒಂದು 10-15 ದಾರುನ ಕುಡಿತಿರ್ತಾವ್ರಿ. ಹೌದು. ಏನ್ ಸತ್ಸಂಗ ನಾವ್ ಏನ್ ಮಾಡ್ಲಕತ್ತಿದೀವಿ, ಯಾ ಮ್ಯಾಲ ಮಾಡಕತ್ತಿದೀವಿ, ಡೊಳ್ಳಿನ ಪದ ಅನ್ನೋದ. ನಾ ದಯವಿಟ್ಟು ದಾರು ಕುಡಿ ಸತ್ಸಂಗದಾಗ ಕುಡಿಯಲ್ರಿ ನಾನು. ನಿಮ್ಮಂತ ಮಂಗ್ಯಾನ ಮಕ್ಕಳಿಗೆ ಹೇಳಕತ್ತೀನಿ ನಾನು. ಹೌದು. ಯಾಕಂದ್ರೆ ಈಗ ನಮ್ಮಂತವ್ರು ಆಕ್ಚುಲಿ ನಾವೇನ್ ಹಾಡಕತ್ತಿರ್ಲ ನಮ್ಮದೂನು ತಪ್ಪೆ. ಈಗ ನಾವ್ ಹಾಡವರು ಮಾಸ್ತರ್ಗಳಿದಿವಲ್ಲ, ಯಾವ ಕುಡಿತಾನ ಬಾಯಾಗಾಡಿ ಮೆಟ್ಟ ಯಾಕೆ ದಾರು ಕುಡಿತೀರ ಅಂತ ಹೇಳಿದ್ರೆ ಅವ್ರು ಯಾಕೆ ದಾರು ಕುಡಿತಾರ. ನಮ್ಮಂತವ್ರು ಎಲ್ಲಿ ಬರ್ಲಾಕಿಲ್ಲ ನಾವು ಸುಮ್ ಕುಂದ್ರದು ಹೊಲಸ ದಾರು ಕುಡಿದ್ ಮಗಲ್ ಕೂತು ಉಸಲ್ ಬಿಟ್ಕೊತ್ ಕೂತು ಬಿಡುದು. ಆ ಮೈಂಕ್ ನೋಡ್ಬೇಕಾದ್ರು ನೀವು ಕೆಟ್ಟ ಹೊಲಸ ನಾರ್ಲಕ್ ಐತಿರ್ತಾವ ಅಂತ ಮ್ಯಾಳ್ಗಳು ನಮ್ಗೆ ಗಂಟು ಬಿದ್ದಾವ. ಏನ್ ಮಾಡೋದ್ರಿ? ಇಲ್ಲ ಅದಕ್ಕೆ ಹೇಳ್ತಾರೆ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ಹೌದು, ದೂರ ದುರ್ಜನರ ಸಂಘ ಅದು ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಹೌದಿಪ್ಪ ಹೌದು. ಸಜ್ಜನರ ಸಂಘ ಮಾಡು, ಎರಡು ಮಾತುಗಳು ಸಿಗ್ತಾವ. ಒಳ್ಳೆಯವ್ರ ಸಂಘ ಮಾಡು, ನಿನಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಸಿಗ್ತದ. ಪುಣ್ಯಾತ್ಮರಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಸಿಗ್ತದ. ಸಿಗ್ತದಲ್ಲಿಪ್ಪ. ತಮ್ಮ ಎಲ್ಲರಲ್ಲಿ ಒಂದು ವಿನಂತಿದಿಂದ ಕೇಳ್ಕೊತೀವಿ. ಏನಿಪ್ಪ? ಯಾರು ಸಣ್ಣ ಮಕ್ಕಳಿದಿರಿ, ಹೌದು, ಈ ತಾಯಿ ಜಾತ್ರೆ ಕಂಟೆವ ತಾಯಿ ಯಾವ ಮಹಾಲಕ್ಷ್ಮಿ ತಾಯಿ ಮತ್ತು ಭಾಗ್ಯವಂತಿ ತಾಯಿ ಜಾತ್ರೆಗೆ ಬಂದಿರಲ್ಲ, ನಿಮ್ಮ ಮನೆ ಮಗನಾಗಿ ನಿಮ್ಮ ಪಾದ ಸಾಕ್ಷಿಯಾಗಿ ವಿನಂತಿದಿಂದ ಕೈ ಮುಗಿದು ಕೇಳ್ಕೋದು ಏನಪ್ಪಾ ಅಂತ ಕೇಳಿದ್ರೆ, ದುಡಿದು ಮರು ಮಗ ದಯವಿಟ್ಟು ದಾರು ಕುಡಿದು ಬರ್ಬ್ಯಾರ್ರಿ, ಹಡದ ತಾಯಿ ಹೊಟ್ಟಿಗೆ ಚೂರಿ ಚುಚ್ಚಿದಂಗ ಆಕತ್ತ. ತಮ್ಮಲ್ಲಿ ಒಂದು ಕೈ ಮುಗಿದು ಕೇಳ್ಕೊತಿದ್ದೀನಿ ನನ್ನ ಆತ್ಮೀಯ ಬಂಧುಗಳು, ತಮ್ಮಲ್ಲಿ ಒಂದು ವಿನಂತಿ ಅದ. ದಾರು ಒಟ್ಟ ಕುಡಿಬೇಡ್ರಿ, ಸಿಗರೇಟ್ ಸೇದ್ರಿ. ಹೌದು, ಅದಕ್ಕೆ ಶರೀರಕ್ಕೆ ಚಲೋ ಅಲ್ರಿ, ಅದು ತಲಿ ಓಡ್ತತಾರ. ಅದಕ್ಕೆ ತಲಿ ಓಡ್ತದ. ಹೌದು, ಒಮ್ಮೆ ತಲಿ ಓಡ್ತದ, ಒಮ್ಮೆ ನಿನ್ನ ಹೊತ್ಕೊಂಡು ಓಡ್ತಾರ. ಇದು ತಲೆಯಾಗಿರ್ಲಿ ನನಗೆ. ಹಂಗಾದ್ರೆ ಬ್ಯಾಡ ಮುದುಕಿ. ಅದಕ್ಕೆ ಇರ್ಲಿ. ತಾವೆಲ್ಲರೂ ಕೂಡ ಬಹಳ ವಸ್ತುಕತೆಯಿಂದ ಇಲ್ಲಿ ತನಕ ಕೂತ ಕೇಳಿದಿರಿ. ನಾನು ವಿನಂತಿದಿಂದ ಏನಿಪ್ಪ ಸರ್ಜೋಡಿ ಸಹಕಲಾವಿದರಿಗಾಗಲಿ ಯಾವತ್ತಿಗೂ ಕೂಡ ನಾವು ಕೇಳಿ ಬಯಸಿದವರಲ್ಲ. ಹೌದು, ಬಯಸುದು ಇಲ್ಲ. ಕೆಟ್ಟದಾಗಿನೂ ನಾವು ಯಾರ ಮುಂದೆ ನಡ್ಕೋದು ಇಲ್ಲ, ನಡ್ಕೊಂಡಿನೂ ಇಲ್ಲ. ಅವ್ರ ತಲೆ ಒಳಗೆ ಏನಾದ್ರು ಇದ್ರ ಇವ್ರು ಹಿಂಗ ಹಂಗ ಪಾಲ್ತು ಮಾತಾಡ್ತಾರ. ಮಾತಾಡಿದವ್ರೆಲ್ಲ ನೀವೇ ಅದನ್ನ ಪಾಲ್ತು ಮಾತಾಡಾರ ಅಂದ ಕೂಡಲೇ ಇದು ಬೆಂಕಿ ಹತ್ತಿರ್ತೈತಿ. ಇದು ನಾವ್ ಯಾವತ್ತಿಗೂ ಕೂಡ ನಾವು ಪಾಲ್ತು ಮಾತಾಡ್ತಾರ ಹಂಗ ಮಾತಾಡ್ತಾರ ಹಿಂಗೇನು ಇಲ್ಲ. ಮೊದಲೇ ನಾವ್ ಯಾರ ತಂಟೆಕ್ ಹೋಗಂಗಿಲ್ಲ, ಹಾಡವ್ರ ಮಾತ್ರ ಬಿಡಂಗಿಲ್ಲ. ಹಿಂಗಿರ್ತದ. ಇರ್ಲಿ, ತಾವೆಲ್ಲರೂ ಕೂಡ ಬಹಳ ವಸ್ತುಕತೆಯಿಂದ ಇಲ್ಲಿ ತನ ಡೊಳ್ಳಿನ ಪದ್ಯಗಳನ್ನ ಕೇಳಿ ನಾವು ಇವತ್ತಿನ ದಿವಸ ದೇವರಿಪ್ಪರಿಗೆ ತಾಲೂಕ ಹರನಾಳಕ ಮತ್ತೆ ನಾವು ಕಾರ್ಯಕ್ರಮ ಹೋಗ್ಬೇಕಾಗ್ಯದ.